ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನಿದಿನ ನಿಮ್ಮನ್ನು ಒಂದು ಸ್ಪೆಷಲ್ ಆಗಿರುವಂತಹ ಜಾಗದಲ್ಲಿ ಕರ್ಕೊಂಬಂದಿದ್ದೀನಿ. ಅಂದರೆ ಈ ದೇವಸ್ಥಾನದ ಹೆಸರು ಕಗ್ಗಲಹಳ್ಳಿ ಶನಿ ಮಹಾತ್ಮ ದೇವಾಲಯ ಅಂತ. ಅಂದರೆ ಇದು ಬಂದು ಲೊಕೇಶನ್ ಕಗ್ಗಲಹಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಒಬ್ಬ ವ್ಯಕ್ತಿಯ ಕನಸಲ್ಲಿ ದೇವರು ಒಂದು ಪ್ರತ್ಯಕ್ಷವಾಗಿ ಹೇಳಿರುವಂಥದ್ದು ವಾಕ್ಯಗಳು. ಅಂದರೆ ನಾನಿಲ್ಲಿ ಇಷ್ಟು ಅಡಿಗಳಲ್ಲಿ ಈ ಒಂದು ಅವತಾರದಲ್ಲಿ ನೆಲೆಯಾಗಿ ನಿಲ್ಲಬೇಕು, ನನ್ನನ್ನು ಯಾರು ಹುಡುಕೊಂಬರ್ತಾರೋ ಆ ಭಕ್ತಾದಿಗಳ ಕಷ್ಟಗಳನ್ನು ನಾನು ದೂರ ಮಾಡ್ತೀನಿ. ಮತ್ತು ಕನಸಲ್ಲಿ ಬಂದು ಹೇಳಿರುವಂತಹ ಕ್ಷೇತ್ರ ಆಗಿರೋದಕ್ಕೋಸ್ಕರ ಈ ಒಂದು ಕ್ಷೇತ್ರ ಹೆಚ್ಚು ಪ್ರಸಿದ್ಧಿಯನ್ನು ಗಳಿಸ್ತಾ ಇದೆ. ಹಾಗೆ ಬಂದಿರೋಂಥ ಭಕ್ತಾದಿಗಳು ಸಹ ಅಷ್ಟೇ, ತಮ್ಮ ಕಷ್ಟಗಳು ದೂರ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಒಂದು ದೇವಸ್ಥಾನದಲ್ಲಿ ನಾವು ಮಂಜುನಾಥನ ವಿಗ್ರಹ ಆಗಿರ್ಬೋದು, ಆಂಜನೇಯರ ವಿಗ್ರಹ ಆಗಿರ್ಬೋದು, ಅಥವಾ ಶನಿ ಮಹಾತ್ಮ ವಿಗ್ರಹ ಆಗಿರ್ಬೋದು, ಹಾಗೆ ಅವತಾರ ಪುರುಷ ಆಗಿರುವಂತಹ ಶ್ರೀಮನ್ ವಿಷ್ಣು ನಾರಾಯಣನ ಒಂದು ಅವತಾರವನ್ನು ಸಹ ನೋಡ್ಬೋದು. ಅಂದರೆ ಇಲ್ಲಿ ಕನಸಲ್ಲಿ ಬಂದು ಹೇಳಿದ್ರಂತೆ, ಒಂದೇ ಶಿಲೆಯಲ್ಲಿ 2 ಅವತಾರ ಇರಬೇಕು, ಆ ಒಂದು ಅವತಾರಕ್ಕೆ ವೆಂಕಟನಾರಾಯಣ ಅಂತ ಹೆಸರಿಡಬೇಕು ಅಂತ ಹೇಳಿದ್ರಂತೆ. ಸೊ ಆ ಒಂದು ವಿಷಯಕ್ಕೆ ತಕ್ಕಾಗಿ ಅವರು ಅದೇ ಹೆಸರನ್ನ ಇಟ್ಟಿದ್ದಾರೆ. ಹಾಗೆ ಅಲ್ಲಿ ಹನುಮಂತನ ಒಂದು ವಿಗ್ರಹ ಆಗಿರ್ಬೋದು, ಮತ್ತು ಒಂದು ಗಣೇಶನ ವಿಗ್ರಹ ಆಗಿರ್ಬೋದು, ಸುಬ್ರಹ್ಮಣ್ಯ ದೇವರ ವಿಗ್ರಹ ಆಗಿರ್ಬೋದು, ಹಾಗೆ ನವಗ್ರಹಗಳ ವಿಗ್ರಹ ಆಗಿರ್ಬೋದು. ಇಲ್ಲಿ ಎಲ್ಲ ದೇವರುಗಳ ವಿಗ್ರಹಗಳು ಸಹ ಸಾಕ್ಷಾತ್ ಆ ದೇವರುಗಳೇ ಬಂದು ಇವರ ಕನಸಲ್ಲಿ ಹೇಳಿರೋಂಥದ್ದು ಅಂತ ಹೇಳ್ತಾ ಇದ್ದಾರೆ. ಪೂಜೆ ನಡೆಯುವಂಥದ್ದು ದಿನದಲ್ಲಿ ಒಂದೇ ಬಾರಿ, ಅದು 4:45ರಿಂದ 5 ಗಂಟೆಯವರೆಗೆ ಮಾತ್ರ. ಸೊ ಅದು ಮಹಾಮಂಗಳಾರತಿ ನಡೆಯುವಂತಹ ಸಮಯ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇಲ್ಲಿರುವಂತಹ ದೇವಸ್ಥಾನದ ಧರ್ಮಾಧಿಕಾರಿಗಳ ಹತ್ರ ಕೇಳಿ ಮಾತಾಡಿಸ್ತೀನಿ, ಬನ್ನಿ.
ದೇವಸ್ಥಾನದ ಹೆಸರು ಏನು? ನಮ್ಮ ಇಲ್ಲಿ ಶನಿ ಮಹಾತ್ಮ ಶ್ರೀ ಆನೆ ವಾಹನವುಳ್ಳ 9 ಅಡಿ ಶ್ರೀ ಶನಿ ಮಹಾತ್ಮ ಸ್ವಾಮಿ ಸನ್ನಿಧಿ ಅಂದ್ಬಿಟ್ಟು ಇಲ್ಲಿ ಎಲ್ಲಾ ದೇವರುಗಳು ಕನಸಲ್ಲಿ ಹೇಳಿ ನೆಲೆಸಿರ್ತಕ್ಕಂಥದ್ದು. ಶ್ರೀ ಮಹಾಗಣಪತಿ ಹಿಡಿದು 9 ಅಡಿ ಶನಿ ಮಹಾತ್ಮ ಸ್ವಾಮಿ ಕನಸಲ್ಲಿ ಬಂದು ನನ್ನ ಒಂದು ಶಿಲಾಮೂರ್ತಿಯನ್ನ 9 ಅಡಿ ಎತ್ತರ ರಾಮರೂಪ ಆನೆ ವಾಹನದಲ್ಲಿ ಮಾಡಿಸು ಅಂತ ಹೇಳಿದಕ್ಕೋಸ್ಕರ ಈ ರೀತಿ ನಾವು 9 ಅಡಿ ಎತ್ತರ ಆನೆ ವಾಹನದಲ್ಲಿ ಶ್ರೀ ಶನಿ ಮಹಾತ್ಮ ದೇವರನ್ನ ನಿಲ್ಲಿಸಿದ್ದೀವಿ. ಶ್ರೀ ವೆಂಕಟೇಶ್ವರ ಇಲ್ಲಿ ವೆಂಕಟೇಶ್ವರ ನಾರಾಯಣ ಎಂಬ ನಾಮಾಂಕಿತ ಇಲ್ಲಿ. ವೆಂಕಟೇಶ್ವರ ಬರೀ ವೆಂಕಟೇಶ್ವರ ಅಲ್ಲ, ಒಂದೇ ಶಿಲೆಯಲ್ಲಿ 2 ಅವತಾರದಲ್ಲಿ ನಿಂತಿದ್ದಾರೆ. ವೆಂಕಟೇಶ್ವರ ಮತ್ತು ನಾರಾಯಣ ಅಂದ್ಬಿಟ್ಟು ಗದಿಯಲ್ಲಿ ಎಡಗೈಯಲ್ಲಿ ಗದಿ ಹಿಡ್ಕೊಂಡಿದ್ದಾರೆ, ಬಲಗೈಯಲ್ಲಿ ನೆಲಶಂಕು ಚಕ್ರ ಇಟ್ಕೊಂಡು, ಅದಕ್ಕೋಸ್ಕರ ಇಲ್ಲಿ ವೆಂಕಟೇಶ್ವರ ನಾರಾಯಣ ಎಂಬ ಹೆಸರು ಆ ಮಹಾನ್ಬರ ಕನಸಲ್ಲಿ ಹೇಳಿರೋದು. ಅದೇ ರೀತಿಯಾಗಿ ಇಟ್ಟಿದ್ದೀರಿ. ಹನುಮಂತ ದೇವರು 11 ಅಡಿ ಎತ್ತರದಲ್ಲಿ ಇರ್ಬೇಕಂತ ಹೇಳಿದಕ್ಕೋಸ್ಕರ 11 ಅಡಿ ಎತ್ತರದಲ್ಲಿ ಶಿಲಾಮೂರ್ತಿಯನ್ನು ಮಾಡಿಸಿಟ್ಟಿದ್ದೀರಿ. ಮತ್ತು ಅದೇ ಶೈಲಿಯಲ್ಲಿ ಯಾವ ರೀತಿ ಹೇಳಿದ್ರು ಅದೇ ಶೈಲಿಯಲ್ಲಿ ಮಾಡಿಸಿಟ್ಟಿದ್ದೀರಿ. ಇಲ್ಲಿ ಎಲ್ಲಾ ದೇವರುಗಳು ಕನಸಲ್ಲಿ ಹೇಳಿದ್ರಿಂದಾನೇ ಈ ಕ್ಷೇತ್ರವನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಯಾರ ಕನಸಲ್ಲಿ ಬಂದು? ನಮ್ಮ ಕನಸಲ್ಲೇ. ನಿಮ್ಮ ಕನಸಲ್ಲಿ? ನಮ್ಮ ಕನಸು ಹೌದು. ಸ್ವಂತ ಜಮೀನಲ್ಲೇ ಮಾಡ್ತಿರೋದು? ಸ್ವಂತ ಜಮೀನು ನಮ್ದಲ್ಲ, ಇದು ಸ್ವಂತ ಜಮೀನು. ಇದ್ರ ಮೇಂಟೆನೆನ್ಸ್ ಎಲ್ಲ ಹೆಂಗ್ ಮಾಡ್ತಿದ್ದೀರಾ? ಒಂದು ಹಣದಲ್ಲಿ ಗುಂಡಿ ಕಾಸಲ್ಲಿ ಅಲ್ಲಿ ಮೇಂಟೈನ್ ಮಾಡ್ತಾರೆ. ನಿಮ್ಗೆ ಎಷ್ಟು ವರ್ಷಗಳ ಹಿಂದೆ ಬಂದಿತ್ತು ಕನಸು? 89ರಲ್ಲಿ ಕನಸಲ್ಲಿ ಬಂದು ಹೇಳಿದ್ದು. ಈ ಮಹಾನ್ ಭಾವ ನಮ್ಗೆ 75 ವರ್ಷದಿಂದ ಕನಸಲ್ಲಿ ಬರ್ತಾ ಇದ್ದಿದ್ದು. ಶ್ರೀ ಶನಿ ಮಹಾತ್ಮ ದೇವ್ರನ್ನ ಹಿಡಿದು ವೆಂಕಟೇಶ್ವರ ನಾರಾಯಣ ದೇವ್ರನ್ನ ಹಿಡಿದು ಕನಸಲ್ಲಿ ಬರ್ತಾ ಇದ್ದಿದ್ದು. ಅವಾಗ್ಲೂ ಬರ್ತಾ ಇದ್ದಿದ್ದಕ್ಕೆ 89ರಲ್ಲಿ ಕನಸಾಯ್ತು, ನನ್ನ ಒಂದು ದೇವಸ್ಥಾನ ಮಾಡ್ಬೇಕು ಅಂದ್ಬಿಟ್ಟು ಯಾವ ರೀತಿ ಹೇಳಿದ್ರೆ ಅದೇ ರೀತಿ ಮಾಡಿಸಿಡ್ತಾ ಇಟ್ಟಿದ್ದೀರಿ. ಈಗ ಇಲ್ಲಿ ಟೈಮಿಂಗ್ ಏನಿದೆ ದೇವಸ್ಥಾನ? ನಮ್ಮ ಇಲ್ಲಿ ಬೆಳಗಿನ ಜಾವ, ಪ್ರತಿ ದಿವಸ ಬೆಳಗಿನ ಜಾವ 3 ಗಂಟೆ ಬಾಗಿಲು ತೆಗೆಯೋದು. ಜನ ಬರ್ಲಿ ಬಿಡ್ಲಿ, ನಾವು ಬೆಳಗಿನ ಜಾವ 3 ಗಂಟೆ ಬಾಗಿಲು ತೆಗೆದು ವೆಂಕಟೇಶ್ವರ ನಾರಾಯಣ ದೇವರ ಸುಪ್ರಭಾತ, ಎಲ್ಲ ದೇವರು ಸುಪ್ರಭಾತ ಹಾಕಿ ತದನಂತರ 4:45ರಿಂದ ಬೆಳಗಿನ ಜಾವ 4:45ರಿಂದ 5 ಗಂಟೆ ಒಳಗಡೆ ಆರತಿ ಮುಗಿಸ್ಬೇಕು. 5 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಆರತಿ ಮಾಡೋದಿಲ್ಲ. ಬಂದು ಭಕ್ತಾದಿಗಳಿಗೆ ಬರೀ ದರ್ಶನ ಮಾತ್ರ ಉಂಟಷ್ಟೇ. ಬಂದು ಭಕ್ತಾದಿಗಳೆಲ್ಲ ಆರತಿ ಮಾಡ್ಕೊಡೋದಿಲ್ಲ. ನಮಗೆ ದೇವರು ವೆಂಕಟೇಶ್ವರ ನಾರಾಯಣ ದೇವ್ರ ಕನಸಲ್ಲಿ ಇದೇ ರೀತಿ ಪೂಜಾ ವಿಧಾನವನ್ನು ಮಾಡಬೇಕೆಂದು ಹೇಳಿದ್ದಾರೆ. ಅದಕ್ಕೋಸ್ಕರ ಅದೇ ರೀತಿಯಾಗಿ ನಾವು ಪರಿಪಾಲನೆ ಹೋಗ್ತಾ ಇದ್ದೀವಿ. ಏನಮ್ಮ? ಇಲ್ಲ, ಬೇರೆ ಇದ್ದಾರೆ, ಬೇರೆ ಹುಡುಗರ ಕೆಲಸಗಾರ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲೂಕು, ಬೂದಿಗೆರೆ ಪೋಸ್ಟ್, ಚಂದ್ರಾಯಪಟ್ಟಣ ಹೋಬಳಿ, ಕಗ್ಗಲ ಹಳ್ಳಿ. ಅಂದ್ರೆ ಇಲ್ಲಿ ಬಂದು ಯಾವ ಕಗ್ಗಲಲ್ಲಿ ದೇವಸ್ಥಾನ ಅಂತಂದ್ರೆ ಯಾರು ಹೇಳ್ತಾರಮ್ಮ. ಅಂದ್ರೆ ಇಲ್ಲಿ ಅನ್ಕೊಂಡಿರೋಂಥದ್ದು ಇಚ್ಛೆಗಳು ಏನಾದ್ರು ಆಗುತ್ತೆ ಅಂತ ಇರೋದು? ಅದು ನಾವ್ ಹೇಳಂಗಿಲ್ಲ, ಯಾಕಂದ್ರೆ ನಾವ್ ಹೇಳಿದ್ರೆ ಬೂಟ್ ಆಡಿಕ್ ಆಗ್ಬಿಡುತ್ತೆ. ಅದೆಲ್ಲ ಭಕ್ತಾದ್ರೂ ಹೇಳ್ಬೇಕು. ಅಂದ್ರೆ ಇದುವರೆಗೆ ಯಾರಾದ್ರೂ ಬಂದು ಹೇಳ್ತಾರೆ, ಅದನ್ನ ಹೇಳಬೇಕು, ಅವರಿಂದ ಹೇಳ್ತಾರೆ. ಅದನ್ನ ನಾವು ಜನಗಳಿಗೆ ನಾವ್ ಹೇಳಕ್ ಹೋಗೋದಿಲ್ಲ. ನಮ್ಮ ಮುಖಾಂತರ ಹೇಳಿದ್ರೆ ಅವ್ರು ಗೊತ್ತಲ್ಲ, ಬೂಟ್ ಆಡಿಕ್ ಅನ್ಕೊಂತಾರೆ. ಜನಗಳಿಂದ ನೀವೊಬ್ರು ಬಂದ್ರೆ ಇನ್ನೊಬ್ರು ಹೇಳ್ಕೊಂಬೇಕು ಒಳ್ಳೇದಾಯ್ತು ಅಂತ. ಅದೇ ರೀತಿಯಾಗಿ ಹೋಗ್ಬೇಕು. ನಾವ್ ಯಾರಿಗೂ ಒಳ್ಳೇದಾಗುತ್ತೆ ಅಂತ ನಾವ್ ಹೇಳಕ್ ಹೋಗೋದಿಲ್ಲ. ಸುಮಾರು ಎಷ್ಟು ವರ್ಷ ಆಯ್ತು ದೇವಸ್ಥಾನ? 89ರಲ್ಲಿ ಆಗಿದ್ದು. 1989ರಲ್ಲಿ. ಈಗಲೂ ನೀವು ಒಬ್ಬರೇ ನಡ್ಸ್ಕೊಂಡು? ಹೌದಮ್ಮ, ಒಬ್ಬರೇ. ಈ ಒಂದು ದೇವಸ್ಥಾನಕ್ಕೆ ಬರ್ತಾರಂತ ಜನಸಂಖ್ಯೆ ಯಾವ ರೀತಿ ಇದೆ? ಇದೇ ಜನ ಕಮ್ಮಿ. ಶ್ರಾವಣ ಶನಿವಾರ 20 ಜನ ಇರ್ತಾರೆ. ಸೆಕೆಂಡ್ ಸ್ಯಾಟರ್ಡೆ ರಜಾ ದಿನಗಳಲ್ಲಿ ಶನಿವಾರ ಬಿದ್ದಿದ್ದ ದಿವಸ ಜಾಸ್ತಿ ಇರ್ತಾರೆ. ನಮ್ಮ ವೀಕ್ಷಕರಿಗೆ ಅದೇ ಸ್ವಾಮಿ ಹೇಳಿದ್ರು, ನಮ್ ಕನಸಲ್ಲಿ ಹೇಳಿರೋದು, ನನ್ನನ್ನು ಕನಸಲ್ಲಿ ಹೇಳಿರೋದು. ಯಾಕಂದ್ರೆ ನಾವ್ ಹೇಳೋ ಮಾತಲ್ಲ, ದೇವ್ರು ಹೇಳಿದ್ರು ಅಂದ್ರೆ ಶನಿ ಮಹಾತ್ಮ ದೇವರು ನನ್ನನ್ನು ಹುಡುಕಿಕೊಂಡು ಬಂದವರಿಗೆ ದಿನೇ ದಿನೇ ಇರೋ ಕಷ್ಟಗಳನ್ನ ದಿನೇ ದಿನೇ ಕಮ್ಮಿ ಮಾಡುತ್ತೆ ಅಂತ ಹೇಳಿ ಬೆಳ್ಬಿಟ್ಟಿದ್ದಾರೆ. ಯಾಕಂದ್ರೆ ದೇವ್ರು ಹೇಳಿರೋ ವಾಕ್ಯ, ನಾವ್ ಹೇಳೋದಲ್ಲ ಇಲ್ಲಿ.